ಯಾವ ಪಕ್ಷ ಗೆಲ್ಬೋದು ಈ ಬಾರಿ ಚುನಾವಣೆಯಲ್ಲಿ? ಎರಡು ಫುಲ್ ಟಫ್ ಇದೆ. ADMKನೂ DMKನೂ ಎರಡರಲ್ಲಿ ಯಾರು ಗೆಲ್ಸಿದ್ರು ಸ್ವಲ್ಪ ಓಟಲ್ಲಿದ ಗೆಲ್ಸೋದು. ದಳಪತಿ ವಿಜಯ್ ಎಂಟ್ರಿ ಬರ್ತಿದ್ದಂಗೆ ತಮಿಳ್ನಾಡು ರಾಜಕೀಯನೇ ಸ್ವಲ್ಪ ಚೇಂಜ್ ಆಗಿ ಹೋಯ್ತು ಅಂತಿದ್ದಾರೆ. ಒಂದ್ಸಾರಿ ಆಂಧ್ರನಲ್ಲಿ ಹಿಂಗಿದೆ ಇರೋದು ಚಿರಂಜೀವಿಗೆ, ಹೈದರಾಬಾದ್ನಲ್ಲಿ 10 ಲಕ್ಷ ಜನ ಸೇರಿದ್ದು ಚಿರಂಜೀವಿಗೆ. ತನಿ ಪಕ್ಷ ಊಟನೇ ಏನೇನೋ ಮಾಡಿದ ಆಯಿತು, ಲಾಸ್ಟ್ಲಿ ಏನೂ ಆಗಿಲ್ಲ. ಒಂದು MLA ಕೂಡ ಅವ್ರ ಹತ್ರ ಆಗೋಕ್ಕಲ್ಲ ಆಂಧ್ರಲ್ಲ. ಹಂಗೆ ಇದೆ. ವಿಜಯ್ಗೆ ನೋಡೋಕೆ ಬರ್ತಾರೆ, ವಿಜಯ್ ಫ್ಯಾನ್ಸ್ ಇದ್ದಾರೆ. 18 ವಯಸ್ಸಿಂದ 25-30 ವಯಸ್ಸುವರೆಗೆ ವಿಜಯ್ ಫ್ಯಾನ್ಸ್ ಇದ್ದಾರೆ. ಅದೆಲ್ಲ ಓಟ್ ಹಂಗೆ ಆಗ್ತದೆ ಅನ್ನೋದು ಹೇಳೋಕ್ಕಾಗಲ್ಲ. ಯಾಕೆ ಎಲೆಕ್ಷನ್ ವೈಬ್ ಹೇಗಿದೆ ನಿಮ್ಮೂರಲ್ಲಿ? ಚೆನ್ನಾಗೇ ಇದೆ. ಇವಾಗ ಸದ್ಯಕ್ಕೆ ಚೆನ್ನಾಗೇ ಐತೆ. ಇಬ್ಬರು ಪೋಟಿಲಿ ಇದ್ದಾರೆ, ಒಂದು DMK ಒಂದು ADMK. ಆದರೆ ಯಾರು ಬರುತ್ತೆ ಅಂತ ಗೊತ್ತಿಲ್ಲ. ಯಾರು ಬಂದ್ರೇನು ಜನಗಳು ಒಳ್ಳೇದು ಮಾಡೋರು ಬರಲಿ. ಆದರೆ DMK ಬಂದು ಮಾಡಲ್ಲ, ADMK ಬಂದರೆ ಮಾಡ್ತಾರೇನೋ ಅನ್ನೋ ಒಂದು ಆಸೆ ನಮಗೆ. ಬರಲಿ, ಯಾಕಂದರೆ 5 ವರ್ಷ ಅವರು ಬಂದರು, ಯಾರು ಏನು ಮಾಡಿಲ್ಲ. ನಮ್ಮನ್ನೆಲ್ಲ ಓಡಿಸ್ಲಾಡಿದ್ದು ಒಂದೇ ಮಿಚ್ಚ. ನಾವೆಲ್ಲ ಓಡಾಡಿ ರೋಡ್ಗಳಲ್ಲೆಲ್ಲ ಕುತ್ಕೊಂಡು ಹೋರಾಡಿ ಮೇಯರ್ ಹತ್ರ ಹೋದ್ವಿ. KG ಲೆಕ್ಕದಾಗ ಬಂಗಾರ ಐತೆ, ಚಿನ್ನ ಐತೆ ಅಂದರು. ನಾವು ಇಲ್ಲಿ ಭಿಕ್ಷೆ ಬೇಡೋದೆ. ಅವ್ರ ಹತ್ರ ಐತೆ, ಆದರೆ ಅವ್ರು ಹೇಳ್ಕೊಳಲ್ಲ. ನಮ್ಮ ಹತ್ರ ಇಲ್ಲ, ನಾವು ಹೇಳ್ತೀವಿ. ನಮಗೆಲ್ಲ ಎಲ್ಲ ಚಿತ್ರಿಂಸೆ ಕೊಟ್ಟು ಲಾಸ್ಟಲ್ಲಿ ರಾಮಚಂದ್ರಯ್ಯ ಗೆಲ್ಲಿಸಿ ಇಲ್ಲಿ ಕುಂಡ್ರಿಸಿದ್ದಾರೆ. ತಳಿ ರಾಮಚಂದ್ರಯ್ಯ ಹತ್ರ ಹೋಗಿ ಕೇಳ್ಕೊಂಡು ಅವ್ರು ತಂದು ಇಲ್ಲಿ ಕುಂಡ್ರಿಸಿದ್ದಾರೆ. ಅವ್ರು ಹೊಸೂರಿಗೆ ಬಂದರೆ ಚೆನ್ನಾಗಿರುತ್ತೆ ಅವ್ರ ತಳಿ. ಇಲ್ಲಿ ADMK DMK ಐತೆ. ಇಬ್ಬರಲ್ಲಿ ಯಾರು ಬಂದ್ರೂ ಸರಿ, ಆದರೆ DMK ಬರಬಾರ್ದು, ADMK ಬರಲಿ. ದಳಪತಿ ವಿಜಯ್ ಬರ್ಬೋದು, ADMKನೂ ಬರ್ಬೋದು. DMK ಬೇಡ, ಸಾಕು. ಯಾಕಂದರೆ 5 ವರ್ಷದ ಮಗನೂ ಬಿಡ್ತಾ ಇಲ್ಲ, 1 ವರ್ಷದ ಮಗುನೂ ಬಿಡ್ತಾ ಇಲ್ಲ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಅದರಲ್ಲಿ ಬರೋರು ಅಂದರೆ ಒಳ್ಳೆಯವ್ರು ಬರಲಿ. ಇವರು ಯಾರು ಬೇಡ, ಎಲ್ಲ ಬೆನ್ಚುಚ್ಚೋರೇ ಇರೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಹೆಂಗೆ ಇಲೆಕ್ಷನ್ ನಿಮ್ಮ ತಮಿಳ್ನಾಡಲ್ಲಿ ಹೆಂಗೆ ನಡೀತಾ ಇದೆ? ಜೋರಿದೆಯಾ? ಹಿಂಗೆ ಇವಾಗ ರಶ್ ಕಮ್ಮಿ ಆಯ್ತದೆ. ಇನ್ನೂ ಒಂದು 4-5 ದಿವಸ ಹೋದ್ರೆ ಜೋರು ನಡೀಬೋದು. ಯಾರು ಬಂದ್ರೆ ಬಡವ್ರಕ ಅವ್ರಿಗೆ ಇವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಆಗಬೇಕು. ನಾವಂತೇ ಏನಿಲ್ಲ, ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಅವ್ರಿಗೆ ಚೆಂದಾಗ ಹೆಲ್ಪ್ ಆದರೆ ಸರಿ. ಅಲ್ಲ, ಈ ಹಿಂದೆ DMK ಇತ್ತಲ್ವಾ? ಈ DMK ಎಲೆಕ್ಷನ್ ಮತ್ತೆ ವಾಪಸ್ ಬಂದಿದ್ದಾರೆ. ನಿಮ್ದು ಓಟ್ ಯಾರಿಗೆ ಆಗ್ತಿದೆ? ಅದು ಇವಾಗ ಸದ್ಯಕ್ಕೆ ಯಾರಕ್ಕಂತಂದು ಇವಾಗ ಹೇಳೋಕ್ಕಲ್ಲ. ಅವ್ರವ್ರ ಮನಸ್ಸಾಗ ಅವ್ರು ಸೀಕ್ರೆಟಾಗಿ ಅವ್ರದ್ದು ಮಾಡಬೇಕು. ನಾವು ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟೇ ಪ್ರಚಾರ ಮಾಡಬಾರ್ದು. ಅವ್ರು ಮಾಡಿದ್ರೆ ಇವ್ರಿಗೆ ಮಾಡಿದ್ರೆ ಅವ್ರಿಗೆ ಮನಸ್ಸಾಗ ಯಾರು ಅಂತ ದೇವ್ರು ಬಿಟ್ಟಿದ್ದಾರೆ. ಅಲ್ಲಿ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರು ಬಂದ್ರೇನು ಬಡವ್ರು ಚೆನ್ನಾಗಿರ್ಬೇಕು ಅನ್ಸುತ್ತೆ. DMKನಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಸರ್. ಇಲ್ಲಿಗೆ NDA ಕೂಟಣಿ ಬಂದರೆ ಇಲ್ಲಿ ಡೆವಲಪ್ ಆಗೋದು. ಅದಕ್ಕೆ ಮುಂದೆ ಭಾಳ ಸ್ಟಡೀಸ್ ಚೆನ್ನಾಗಿ ಮಾಡಿದ್ರು. ಬಟ್ 10 ವರ್ಷ ಏನು ಡೆವಲಪ್ಮೆಂಟ್ ಯಾವುದಿಲ್ಲ. ಅವ್ರು ಬಾಲಕೃಷ್ಣ ರೆಡ್ಡಿ ಹೆಂಗೆ ಬಿಟ್ಬಿಟ್ಟು ಹೋಗಿದ್ದಾರೋ ಹಂಗೆ ಇದೆ ಹಂಗೆ. ಸೊ ಡೆವಲಪ್ಮೆಂಟ್ ಏನೂ ಇಲ್ಲ. ಅಂದರೆ ರಾಜ್ಯದಲ್ಲಿ ADMK ಮತ್ತು BJPಯ ಮೈತ್ರಿ ಇದೆ. ಸೊ ಇದು ಹೆಚ್ಚು ಸೀಟುಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ಸರ್, ಖಂಡಿತ ಜಾಸ್ತಿ ಬರುತ್ತೆ. ಈಗ ತಮಿಳ್ನಾಡಲ್ಲಿ ಚುನಾವಣೆ ಶುರುವಾಗಿದೆ, ಪ್ರಚಾರಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ಏನು ಅನ್ಸುತ್ತೆ ನಿಮ್ಗೆ, ಯಾರು ಗೆಲ್ಬೋದು ಈ ಸತಿ? ಇಲ್ಲಿ DMK ಇಲ್ಲಿ ಬರೋದು ಹೊಸೂರಲ್ಲಿ. ಯಾಕಂದರೆ ಅವರೆಲ್ಲ ಫೇವರ್ ಆಗಿ ಮಾಡವ್ರೆ. ಇದೆಲ್ಲ ಇದ್ರೂ ಹಿಂದೆ ತಮಿಳ್ನಾಡು ನೋಡಿ ಎಲ್ಲ ಸ್ಟೇಟ್ಗಳಲ್ಲಿ ಇದು ಮಾಡವ್ರೆ. ಈ ಲೇಡೀಸ್ಗೆ ಅಮೌಂಟ್ ಕೊಡೋದು, ಬಸ್ಸು ಇದು ಫ್ರೀ ಎಲ್ಲ ಕೊಡೋದು ತಮಿಳ್ನಾಡು ನಿಂದು ನೋಡಿ 17 ಸ್ಟೇಟ್ ಕೊಟ್ಟವ್ರೆ ಇಂಡಿಯಾದಲ್ಲಿ. ಅದರಿಂದ ಅವರೇ ಬರೋದು ಚಾನ್ಸ್ ಐತಿ. ಅಲ್ಲ, ಇದು ಏನು ಅನ್ಸುತ್ತೆ ನಿಮಗೆ? ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರುವಂಥದ್ದು ನಿಮ್ಮ ಆಟೋದವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ? ನಮ್ಗೆ ಏನು ಆಫಿ ಎಫೆಕ್ಟ್ ಇಲ್ಲ ಸರ್. ಅದೆಲ್ಲ ಏನೋ ಇಲ್ಲ, ಮನೆಗಳಿಗೆ ಕೊಡ್ತಾವ್ರೆ. ಹುಡುಗರಿಗೆ ಎಜುಕೇಷನ್ ಚೆಂದ ಮಾಡ್ತಾವ್ರೆ. ಹೆಣ್ಣು ಹುಡುಗರಿಗೆ ಎಜುಕೇಷನ್ ಕೊಡ್ತಾವ್ರೆ. ಲ್ಯಾಪ್ಟಾಪ್ ಕೊಟ್ಟವ್ರೆ. ತಿಂಗಳು 1,000 ರೂಪಾಯಿ ಕೊಡ್ತಾವ್ರೆ ಅವ್ರಿಗೂ ಎಜುಕೇಷನ್ಗೆ. ಗಂಡು ಹುಡುಗರಿಗೂ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಓಡೋರಿಗೆ ಅವ್ರಿಗೂ ಕೊಡ್ತಾವ್ರೆ 1,000 ರೂಪಾಯಿ. ಎಲ್ಲ ಚೆಂದಾಗಿ ಮಾಡ್ತಾರೆ. ಮೆಡಿಕಲ್ ಇದು ಚೆಂದಾಗಿ ಮಾಡ್ತಾವ್ರೆ. ಮನೆಗೆ ಬಂದು ಮೆಡಿಕಲ್ ವಯಸ್ಸಾದವ್ರಿಗೆ ಟ್ಯಾಬ್ಲೆಟ್ಸು ಅದು ಇದೆಲ್ಲ ಮನೆಯಲ್ಲೇ ಬಂದು ನೋಡ್ಕೊಂಡು ಕೊಡ್ತಾವ್ರೆ. ತಮಿಳ್ನಾಡು ಸ್ವಲ್ಪ ಜೋರಾಗಿ ನಿಲ್ತಾ ಇದೆ ಸರ್. ಎಲೆಕ್ಷನ್ ಫೇಸಲ್ಲಿ ಜನ ಬರ್ತಾರೆ. ಆದರೆ ಎಲ್ಲ ಫ್ರೀ ಅಂತಾರೆ. ಫ್ರೀ ಬೇಡ, ಸ್ವಲ್ಪ ಸಲ ಜನ ಕೇಳ್ತಾರೆ. ಫ್ರೀ ಕೊಟ್ಟು ಜನ ಮುಟ್ಟಾಗ್ತಾರೆ. ಫ್ರೀ ಎಲ್ಲ ಫ್ರೀನೇ ಜಾಸ್ತಿ ಹೇಳ್ತಾರೆ. ಫ್ರೀ ಕೊಡಬಾರ್ದು ನಮ್ಗೆ ಯೂತ್ಕ ಅನ್ನಿ ಇದು ಹೇಳ್ತೀವಿ ನಾವು. ಈ ಬಾರಿ ಯಾರು ಗೆಲ್ಲುವಂತ ಹತ್ತ ಇದ್ದಾರೆ ಸರ್? ಈ ಜನಗಳು ಹೇಳ್ತಾ ಇದ್ದಾರೆ ಯಾರೊಬ್ಬ DMK ಬರ್ತಾನೆ ಹೇಳ್ತಾ ಇದ್ದಾರೆ. ಅದು ಸರಿಯಾಗಿ ಹೇಳೋಕ್ಕಾಗಲ್ಲ. ಕಳೆದ 10 ವರ್ಷದಿಂದನೂ ಕೂಡ DMK ಕೂಟಣಿ ಇಲ್ಲಿ ಆಡಳಿತ ನಡೆಸ್ತಾ ಇದೆ. ಡೆವಲಪ್ಮೆಂಟ್ಸ್ ಆಗಿದೆಯಾ? ಆಗಿದೆ. ಅದರ ಈ ಸಲ ಅವರ ಕೂಟಣಿನೇ ಮತ್ತೆ ಬರುತ್ತಾ ಅಥವಾ ADMK ಕೂಟಣಿ ಬರುತ್ತಾ? ಅವರೇ ಬರ್ತಾರೆ, DMKನೇ ಬರ್ತಾರೆ. ಇಲ್ಲಿ ವಿಜಯ್
ಕೂಡ ಬಂದಿದ್ದಾರೆ ಈ ಸಲ ಅಂದ್ರೆ ವಿಜಯ್ಗೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅವ್ರಿಗೆ ಓದ್ ಕಡೆಗೆಲ್ಲನೂ ಅಂದ್ರೆ ಅವರು ಕೂಡ ಗೆಲ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ಅಭಿಮಾನಿಗಳು ಸೇರ್ತಾರೆ, ಆದರೆ ಓಟ್ ತೆಗಿಯೋಕ್ಕೆ ಕಷ್ಟ.